ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ವಿಶೇಷವಾದಂತ ರೆಸಿಪಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಲ್ಲ, ಮ್ಯಾಂಗೋಸ್ಟೀನ್ ಹಣ್ಣು ಅಂತ ಹೇಳ್ತೀವಿ. ಈ ಹಣ್ಣು ಥೈಲ್ಯಾಂಡ್ನ ರಾಷ್ಟ್ರೀಯ ಹಣ್ಣಾಗಿರುತ್ತೆ. ಅದರ ಜೊತೆಗೆ ಹಣ್ಣುಗಳ ರಾಣಿ ಅಂತ ಕೂಡ ಈ ಹಣ್ಣನ್ನ ಕರೀತಾರೆ. ನೋಡೋದಕ್ಕೆ ಇದು ಮೇಲ್ಭಾಗದಲ್ಲಿ ನೇರಳೆ ಭಾಗ ಇರುತ್ತೆ. ಅದರ ಒಳಭಾಗದಲ್ಲಿ ಹಣ್ಣಿನ ತಿರುಳು ಏನಿದೆ ಅದು ಈ ಒಂದೊಂದು ಹಣ್ಣನ್ನ ಬಿಡಿಸ್ತಾ ಹೋದ್ರೆ ಬೆಳ್ಳುಳ್ಳಿ ಎಸ್ಲನ್ನ ಬಿಡಿಸಿದ್ರೆ ಯಾವ ರೀತಿ ಇರುತ್ತೆ ಆ ರೀತಿ ಜ್ಯೂಸಿ ಆಗಿರುತ್ತೆ. ತುಂಬಾನೇ ರುಚಿಯಾಗಿರುತ್ತೆ ಹಣ್ಣು. ಇದನ್ನ ಬಳಸ್ಕೊಂಡು ಜ್ಯೂಸ್ ನ ಮಾಡಬಹುದು. ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ. ಇದರ ಒಂದು ಆರೋಗ್ಯಕರ ಲಾಭವನ್ನ ಕಂಡುಕೊಂಡು ಭಾರತದಲ್ಲೂ ಕೂಡ ಈ ಒಂದು ಹಣ್ಣನ್ನ ಬೆಳೀತಾ ಇದ್ದಾರೆ. ಇತ್ತೀಚೆಗೆ ಇದು ಮಾರುಕಟ್ಟೆಲ್ಲೂ ಕೂಡ ಸಿಗ್ತಾ ಇದೆ. ನಾನು ಈ ಒಂದು ಹಣ್ಣನ್ನ ಥೈಲ್ಯಾಂಡ್ ನಲ್ಲಿ ತೆಗೆದುಕೊಂಡು ಅಲ್ಲೇ ಜ್ಯೂಸ್ ಅನ್ನ ಮಾಡಿರುವಂತದ್ದು. ತುಂಬಾ ಸಿಂಪಲ್ ಆಗಿ ಮಾಡಬಹುದು. ಈ ಒಂದು ಜ್ಯೂಸ್ ಅಥವಾ ಮ್ಯಾಂಗೋಸ್ಟಿನ್ ನ ಹಾಗೆ ತಿನ್ನೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಅನ್ನ ನಾವು ಹೊಂದಬಹುದು. ಶುಗರ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಬಹುದು. ಹಾಗೇನೆ ಆಂಟಿ ಏಜಿಂಗ್ ಎಫೆಕ್ಟ್ ಆಗಿ ಕೆಲಸ ಮಾಡುತ್ತೆ. ಏಜ್ ಆಗೋ ತರ ಕಾಣುವಂತ ಮುಖದಲ್ಲಿ ರಿಂಕಲ್ಸ್ ಆಗ್ಬೋದು, ಪಿಗ್ಮೆಂಟೇಶನ್ ಆಗ್ಬೋದು, ಇದನ್ನೆಲ್ಲ ಕಡಿಮೆ ಮಾಡುತ್ತೆ. ಯಥೇಚ್ಛವಾಗಿ ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಚರ್ಮ ರೋಗಕ್ಕೆ ತುಂಬಾನೇ ಒಳ್ಳೇದು ಅಂತ ಹೇಳ್ಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಮ್ಯಾಂಗೋಸ್ಟಿನ್. ಇದನ್ನ ಯಾವ ರೀತಿ ಓಪನ್ ಮಾಡೋದು ಅಂತ ಮೊದಲು ನೋಡೋಣ. ಇಲ್ಲಿ ನೋಡ್ತಾ ಇದ್ರೆ ಮೇಲ್ಗಡೆ ತೊಟ್ಟಿನ ಭಾಗ ಇದೆಯಲ್ಲ, ಇದನ್ನ ನಾವು ಕೈನಲ್ಲೇ ಓಪನ್ ಮಾಡಬಹುದು. ಈ ರೀತಿ ಆಂಟಿ ಕ್ಲಾಕ್ ವೈಸ್ ನಲ್ಲಿ ಈ ರೀತಿ ಟರ್ನ್ ಮಾಡ್ಕೊಂಡ್ರೆ ಈಸಿಯಾಗಿ ಓಪನ್ ಆಗುತ್ತೆ. ಈ ರೀತಿ ತೆಗೆದ ನಂತರ ನೀವು ಕೈನಲ್ಲೇನೆ ಪ್ರೆಸ್ ಮಾಡಿ ಮಧ್ಯಭಾಗದಲ್ಲಿ ಓಪನ್ ಮಾಡಬಹುದು. ಇಲ್ಲ ಅಂದ್ರೆ ಚಾಕು ಸಹಾಯದಿಂದ ಕೂಡ ನೀವು ಇದನ್ನ ಕಟ್ ಮಾಡಿ ತೆಗಿಬಹುದು. ಈ ಒಂದು ಮೇಲ್ಗಡೆ ಸಿಪ್ಪೆ ಭಾಗ ಏನಿದೆ ಅದನ್ನ ನೀವು ನೀರಿನಲ್ಲಿ ಕುದಿಸಿ ಅದನ್ನು ಕೂಡ ಟೀ ತರ ಕುಡಿತಾರೆ. ಅದು ಒಳ್ಳೇದು ಅಂತ ಹೇಳ್ಬೋದು. ಯಾಕಂದ್ರೆ ಅದರಲ್ಲೂ ಕೂಡ ಹೆಲ್ತ್ ಬೆನಿಫಿಟ್ಸ್ ಇದೆ. ಬಟ್ ಅದು ಕಹಿ ಅಂಶ ಹೊಂದಿರುತ್ತೆ ಸ್ವಲ್ಪ. ಹಾಗಾಗಿ ನಾವು ಅದನ್ನ ಕುಡಿಯೋದಕ್ಕಾಗಲ್ಲ. ಅಂದ್ರೆ ಹಣ್ಣನ್ನ ತಿಂದ್ರು ಕೂಡ ಅದರಲ್ಲೂ ತುಂಬಾ ಹೇರಳವಾಗಿ ಆರೋಗ್ಯಕರ ಲಾಭವನ್ನ ಪಡಿಬಹುದು. ಇಲ್ಲಿ ನೋಡ್ತಾ ಇದ್ದೀರಲ್ಲ ಹಣ್ಣುಗಳು ಹೇಗಿದೆ ಅಂತ. ಒಂದೊಂದು ಹಣ್ಣನ್ನು ಒಳ್ಳೆ ಬೆಳ್ಳುಳ್ಳಿ ಎಸ್ಲನ್ನ ತೆಗೆದ್ರೆ ಹೇಗಿರುತ್ತೋ ಹಾಗೆ ಇರುತ್ತೆ. ಸಾಮಾನ್ಯವಾಗಿ ಇದು ಕಿತ್ಲೆ ಹಣ್ಣಿನ ಸೈಜ್ ನಲ್ಲಿ ಇರುತ್ತೆ. ಜ್ಯೂಸಿಯಾಗಿ ಸ್ವೀಟ್ ಆಗಿರುತ್ತೆ. ನೀವು ಇದನ್ನ ಹಾಗೆ ತಿನ್ಬಹುದು. ಒಂದು ಹಣ್ಣಲ್ಲಿ ಸಾಮಾನ್ಯವಾಗಿ ಒಂದೇ ಬೀಜ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಒಂದೊಂದು ಹೆಸ್ಲನ್ನ ತೆಗೆದಾಗ್ಲೂ ಅದ್ರಲ್ಲಿ ಬೀಜಗಳಿರ್ಬೋದು ಅಂತ ಇರಲ್ಲ. ಸಾಮಾನ್ಯವಾಗಿ ಇಡೀ ಒಂದು ಹಣ್ಣನ್ನ ತೆಗೆದುಕೊಂಡ್ರೆ ಒಂದು ಅಥವಾ ಎರಡೋ ಬೀಜಗಳು ಸಿಗ್ಬೋದು. ಈ ರೀತಿ ಇರುತ್ತೆ ನೋಡಿ. ಈಗ ಈಸಿಯಾಗಿ ನಾವು ಹಣ್ಣನ್ನೆಲ್ಲ ಬಿಡಿಸ್ಕೊಳ್ಬೇಕು. ಮೊದಲು ಬೀಜ ಏನಿದೆ ಅದನ್ನ ಸಪ್ರೇಟ್ ತೆಗೆದಿಟ್ಕೊಂಡು ಬೀಜ ಇಲ್ಲದೆ ಇರುವಂತದನ್ನ ನಾವು ಮಿಕ್ಸಿ ಜಾರ್ನಲ್ಲಿ ಹಾಕೊಂಡು ರುಬ್ಕೊಳ್ಬೇಕಾಗತ್ತೆ. ಶುಗರ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೇನೆ ಆಂಟಿ ಏಜಿಂಗ್ ಆಗಿ ವರ್ಕ್ ಮಾಡುತ್ತೆ. ಅಂದ್ರೆ ರಿಂಕಲ್ಸ್ ಅನ್ನ ಅವಾಯ್ಡ್ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಇದರಲ್ಲಿ ಯಥೇಚ್ಛವಾಗಿ ವಿಟಮಿನ್ ಸಿ ಇರೋದ್ರಿಂದ ಚರ್ಮಕ್ಕೆ ತುಂಬಾನೇ ಒಳ್ಳೆಯದು. ನಾನು ಇದಕ್ಕೆ 2 ಟೀ ಸ್ಪೂನ್ ಅಷ್ಟು ನಿಂಬೆ ರಸನ ಹಾಕೊಳ್ತಾ ಇದ್ದೀನಿ. ಹಾಗೇನೆ ಬೆಲ್ಲ ಅಥವಾ ಸಕ್ಕರೆಯನ್ನ ಹಾಕೊಳ್ಬಹುದು. ನಾನಿಲ್ಲಿ ಬೆಲ್ಲನ ಉಪಯೋಗಿಸ್ತಾ ಇದ್ದೀನಿ. ಇದಕ್ಕೆ ನಾವು ನೀರನ್ನ ಹಾಕೊಂಡು ರುಬ್ಕೊಳ್ಳೋಣ. ನೀವು ಕೋಲ್ಡ್ ವಾಟರ್ನಾದ್ರೂ ಬಳಸ್ಬೋದು, ಇಲ್ಲ ನಾರ್ಮಲ್ ವಾಟರ್ನಾದ್ರೂ ಬಳಸ್ಬೋದು. ಇದನ್ನ ರುಬ್ಕೊಳ್ಬೇಕಾಗತ್ತೆ. ಈ ರೀತಿ ಆಗತ್ತೆ ನೋಡಿ. ರುಬ್ಬಿದ ನಂತರ ನಾನು ಯಥೇಚ್ಛವಾಗಿ ಇಂಗ್ರೀಡಿಯೆಂಟ್ಸ್ ನ ಎಕ್ಸ್ಟ್ರಾ ಆಡ್ ಮಾಡಿಲ್ಲ. ನಿಂಬೆ ರಸ ಹಾಕಿದ್ದೀನಿ. ಸ್ವೀಟ್ಗೋಸ್ಕರ ಸ್ವಲ್ಪ ಬೆಲ್ಲ ಹಾಕೊಂಡಿದ್ದೀನಿ. ನೀವು ಬೆಲ್ಲದ ಬದಲು ಜೇನುತುಪ್ಪ ಕೂಡ ಸೇರಿಸ್ಕೊಳ್ಬಹುದು. ನಾನು ಲಾಸ್ಟ್ ಅಲ್ಲಿ ಜೇನುತುಪ್ಪ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬಾನೇ ರುಚಿಯಾದಂತಹ ರೆಸಿಪಿ. ಈ ಒಂದು ಹಣ್ಣು ಸಿಕ್ಕಿದ್ರೆ ಖಂಡಿತ ಟ್ರೈ ಮಾಡಿ. ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇರೋದ್ರಿಂದ ನೀವು ಬೆಳೆಯೋದಕ್ಕೂ ಕೂಡ ಟ್ರೈ ಮಾಡಿ ಈ ಒಂದು ಗಿಡವನ್ನ ಅಂತ ಹೇಳ್ತೀನಿ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಧನ್ಯವಾದಗಳು.